ಎಲ್ಲರಿಗೆ ಮೊದಲನೇದಾಗಿ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಹಿಂದಿನ 2 ವಿಡಿಯೋದಲ್ಲಿ ಭಾಗ 1 ಭಾಗ 2ರಲ್ಲಿ GPST 2022ರಲ್ಲಿ ನಡೆದ ಪರೀಕ್ಷೆಯಲ್ಲಿ ಬಂದಂತಹ ವಿವರಣಾತ್ಮಕ ಉತ್ತರಗಳನ್ನು ಬಿಡಿಸಿದ್ದೆವು. 51ರಿಂದ 70ರ ತನಕ ಪ್ರಶ್ನೆಗಳನ್ನು ಬಿಡಿಸಿದ್ದೆವು. ಅದು 3 ಅಂಕದ ಪ್ರಶ್ನೆಗಳು, 30 ಪದಗಳಲ್ಲಿ ಬರೆಯುವುದಿತ್ತು. ಈ ವಿಡಿಯೋದಲ್ಲಿ 40 ಪದಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ನೋಡೋಣ. ಒಂದು ಪ್ರಶ್ನೆಗೆ 4 ಅಂಕಗಳಿರುತ್ತವೆ. ಈ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. 71ನೆಯ ಪ್ರಶ್ನೆ, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಹಿಂದಿನ ವಿಡಿಯೋದಲ್ಲಿ 30 ಪದಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿದ್ದು, ಇದರಲ್ಲಿ ಇನ್ನೂ 10 ಪದಗಳು ಹೆಚ್ಚಾಗಿದ್ದವು. 40 ಪದಗಳಲ್ಲಿ ಉತ್ತರಿಸುವುದಿದು. ಅದಕ್ಕೆ 3 ಅಂಕ ಇತ್ತು, ಇದಕ್ಕೆ 4 ಅಂಕಗಳದವು. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ಸಾಮಾನ್ಯ ಶಕ 1920ರಲ್ಲಿ ಆರಂಭವಾಯಿತು. ಈ ಅಸಹಕಾರ ಚಳುವಳಿ ಎನ್ನುವುದು ಗಾಂಧೀಜಿಯವರ ನೇತೃತ್ವದಲ್ಲಿ ಏನಪ್ಪ ಅಂದರೆ ಸಾಮಾನ್ಯ ಶಕ 1920ರಲ್ಲಿ ಆರಂಭವಾಗ್ತದೆ. ಈ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳಾವುವು? ಪ್ರಶ್ನೆನೇ ಅದೇ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳನ್ನು ಕೇಳ್ಯಾರ. ಈ ರೀತಿ ಪಾಯಿಂಟ್ಸ್ ಮಾಡಿ ಬರ್ಕೋತ ಹೋಗೋಣ. ಒಂದನೇ ಪಾಯಿಂಟ್ಸ್, ವಿದೇಶಿ ವಸ್ತುವನ್ನು ಬಹಿಷ್ಕಾರ ಮಾಡುವುದು, ಶಾಲಾ ಕಾಲೇಜು ಬಹಿಷ್ಕಾರ ಮಾಡುವುದು, 1919ರ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದರು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಅದನ್ನು ಕೂಡ ಬಹಿಷ್ಕಾರವನ್ನು ಮಾಡ್ತಾರೆ. ಸರ್ಕಾರ ನೀಡಿದ್ದ ಬಿರುದುಗಳನ್ನು ಏನು ಮಾಡ್ತಾರೆ, ಹಿಂದಿರುಗಿಸಲಾಯಿತು. ಇದು ಯಾವ ಘಟನೆ ಅಂದರೆ ಚೌರಿ ಚೌರ ಘಟನೆಯಿಂದ ಈ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಹಿಂತೆಗೆದುಕೊಳ್ತಾರೆ. ಇದರಿಂದ ಆದ ಪರಿಣಾಮಗಳೇನಪ್ಪ ಅಂದರೆ ಗ್ರಾಮಗಳಿಗೆ ಈ ಹೋರಾಟಗಳು ಹೋಗ್ತವೆ ಮತ್ತು ರಾಷ್ಟ್ರೀಯ ಹೋರಾಟವಾಗಿದ್ದ ಇದು ಜನರ ಹೋರಾಟವಾಗಿ ರೂಪ ತಾಳುತ್ತದೆ ಮತ್ತು ಮಹಿಳೆಯರು ಮುಂದಾಗ್ತಾರೆ ಈ ಹೋರಾಟದಲ್ಲಿ. ಇದರ ಪರಿಣಾಮಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕಂದ್ರೆ ಸಮಾಜ ವಿಜ್ಞಾನ ಭಾಗ 2 7ನೇ ತರಗತಿಯಲ್ಲಿ ಇದರ ಬಗ್ಗೆ ವಿವರಣೆಯಾದ ನೋಡ್ಕೋಬಹುದು ನೀವು. 72ನೇ ಪ್ರಶ್ನೆ, 1857ರ ದಂಗೆಗೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ಈ ದಂಗೆ ಯಾವಾಗ ನಡೀತು ಅನ್ನೋದನ್ನು ನೋಡೋಣ. 1857ರ ದಂಗೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಈ ರೀತಿ ಕರೆದ ವ್ಯಕ್ತಿ ವಿ.ಡಿ. ಸಾವರ್ಕರ್ ಅವರು ಈ ರೀತಿ ಹೇಳ್ತಾರೆ. ಈ ದಂಗೆಗೆ ಹಲವಾರು ಕಾರಣಗಳಿವೆ, ಅದರಲ್ಲಿ ಈ ಆರ್ಥಿಕ ಕಾರಣವೂ ಒಂದಾಗಿದೆ. ಈ ಆರ್ಥಿಕ ಕಾರಣಗಳು ಯಾವುವು ಅನ್ನೋದನ್ನು ಕಾರಣಗಳ ಮೂಲಕ, ಪಾಯಿಂಟ್ಸ್ ಮೂಲಕ ನೋಡೋಣ. ಬ್ರಿಟಿಷರು ಜಾರಿಗೆ ತಂದ ಆರ್ಥಿಕ ನೀತಿಗಳು ಭಾರತದ ಆರ್ಥಿಕತೆಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಹಾಳು ಮಾಡ್ತವೆ. ಇಡೀ ದೇಶವನ್ನು ಬ್ರಿಟಿಷರು ಇಂಗ್ಲೆಂಡಿನ ಹಿತಾಸಕ್ತಿಗಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದರು. ಯಂತ್ರ ನಿರ್ಮಿತ ಕಡಿಮೆ ಬೆಲೆಯ ಇಂಗ್ಲೆಂಡಿನ ವಸ್ತುಗಳನ್ನು ತಂದರೂ ಸ್ಥಳೀಯ ಕೈಗಾರಿಕೆಗೆ ಪರಿಣಾಮವನ್ನು ಬೀರ್ತದಿದು. ರೈತರು, ಜಮೀನ್ದಾರರು, ಗೇಣಿದಾರರು, ಹಿಂದೂ ಮುಸ್ಲಿಂ ಮತದವರು ಆರ್ಥಿಕ ನಷ್ಟಕ್ಕೊಳಗಾಗ್ತಾರೆ. ಭಾರತ ಇಂಗ್ಲೆಂಡಿನ ಬೃಹತ್ ಮಾರುಕಟ್ಟೆಗೆ ಕಚ್ಚಾ ಸರಕುಗಳನ್ನು ಒದಗಿಸುವ ವಸಾಹತು ಆಗುತ್ತದೆ. ಇದೆಲ್ಲ ಹಲವಾರು ಕಾರಣಗಳು, ಈ ಆರ್ಥಿಕ ಕಾರಣಗಳು. 1857ರ ದಂಗೆಗೆ ಇವು ಆರ್ಥಿಕ ಕಾರಣಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನೀವು 7ನೇ ತರಗತಿ ಭಾಗ 2 ಸಮಾಜ ವಿಜ್ಞಾನದಲ್ಲಿ ನೋಡ್ಬೋದು. 73ನೇ ಪ್ರಶ್ನೆ, ನೆಹರು ಅವರನ್ನು ನವಭಾರತದ ಶಿಲ್ಪಿ ಎನ್ನುತ್ತಾರೆ ಏಕೆ? ಮೊದಲನೇದಾಗಿ ಉತ್ತರ ನೋಡೋಣ. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಇವರು ಪ್ರಧಾನಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆಗೊಳಿಸುವುದರ ಮೂಲಕ ಭಾರತದ ಶಿಲ್ಪಿಯಾದರು. ಇವರನ್ನು ನವಭಾರತದ ಶಿಲ್ಪಿ ಅಂತ ಕರೆಯೋಕ್ಕೆ ಒಂದು ಸ್ವಲ್ಪ ಕಾರಣಗಳದಾವು. ಈ ಕಾರಣಗಳನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಬರೆಯೋದು. 1950ರ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಜಾರಿಗೆಗೊಳಿಸ್ತಾರೆ ಇವರು. 1951ರಿಂದ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವನ್ನು ಮುನ್ನಡೆಸುವ ಸಲುವಾಗಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ನೆಹರು ಅವರು ಯಾವ ಬಣಕ್ಕೂ ಸೇರದೆ ಅಲಿಪ್ತ ವಿದೇಶಿ ನೀತಿಯನ್ನು ಅನುಸರಿಸ್ತಾರೆ. ಇವರು ಪಂಚಶೀಲ ತತ್ವ ನೀತಿಯನ್ನು ಅನುಸರಿಸಿದರು. ನದಿ ಕಣಿವೆ ಯೋಜನೆಗಳು ಭಾರತದ ದೇವಾಲಯಗಳು ಎಂದು ಇವರು ಕರೀತಾರೆ. ಸಿಂಧೂ ನದಿ ಒಪ್ಪಂದವನ್ನು 1960 ಸೆಪ್ಟೆಂಬರ್ 19ರಂದು ಇವರು ಮಾಡಿಕೊಂಡರು. ಈ ಎಲ್ಲ ಕಾರಣಗಳಿಂದಾಗಿ ಜವಾಹರ್ಲಾಲ್ ನೆಹರು ಅವರನ್ನು ನಾವು ನವಭಾರತದ ಶಿಲ್ಪಿ ಅಂತೇಳಿ ಕರಿತೀವಿ.
74ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾವ ಅಂಥೇಳಿ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಇದರ ಇನ್ನೂ ಹಲವಾರು ಮಾಹಿತಿ ಬೇಕಪ್ಪ ಅಂದರೆ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತೇಳಿ ಒಂದು ಪಾಠನೇ ಅದ, ಅದನ್ನು ಓದ್ಕೋಬೋದು. ಭಾರತ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ನಾವು 36ರಿಂದ 51ನೇ ವಿಧಿವರೆಗೆ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಕಾಣ್ತೀವಿ. ರಾಜನೀತಿ ನಿರ್ದೇಶಕ ತತ್ವಗಳು ಯಾವುವು ಅನ್ನೋದನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಬರೀರಿ. ಸಾಮಾಜಿಕ ನ್ಯಾಯ, ದುರ್ಬಲರಿಗೆ ಸಾಮಾಜಿಕ ನ್ಯಾಯ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಕಾರ್ಮಿಕ ಕಲ್ಯಾಣ, ಅಸಹಾಯಕರಿಗೆ ನೆರವು ನೀಡುವುದು, ಸರ್ವರಿಗೂ ಸಮಾನ ಕಾನೂನನ್ನು ನೀಡುವುದು, ಮದ್ಯಪಾನ ನಿಷೇಧ ಮಾಡುವುದು, ಕೃಷಿ ಮತ್ತು ಪಶುಸಂಗೋಪನೆಗೆ ಸಂಘಟನೆಯನ್ನು ಕೈಗೊಳ್ಳುವುದು, ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆಯನ್ನು ಮಾಡುವುದು, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡುವುದರಲ್ಲಿ ದೇಶವು ಸಹಭಾಗಿಯಾಗುವುದು. ಇವೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ರೀತಿ ಡೈರೆಕ್ಟಾಗಿ ಬರೆದ್ರೆ ಆಯಿತು, ನಿಮಗೆ 4 ಮಾರ್ಕ್ಸ್ ಸಿಗ್ತವೆ. 75ನೇ ಪ್ರಶ್ನೆ, ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರವನ್ನು ವಿವರಿಸಿರಿ. ಉತ್ತರ, ಸಂವಿಧಾನದ 153ರಿಂದ 167ರ ವಿಧಿಯವರೆಗೆ ಈ ರಾಜ್ಯ ಕಾರ್ಯಾಂಗಗಳಿಗೆ ಸಂಬಂಧಿಸಿದ ವಿಧಿಗಳಾಗ್ಯವು. ಇದರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದರೆ ರಾಜ್ಯಪಾಲರು ಬರ್ತಾರೆ, ಮುಖ್ಯಮಂತ್ರಿ ಮತ್ತು ಅಡ್ವೊಕೇಟ್ ಜನರಲ್ ಇವರು ಇರ್ತಾರೆ. ಇವರ ಅರ್ಹತೆಗಳು ಯಾವುವು ಅಂದ್ರೆ 154ನೇ ವಿಧಿಯಲ್ಲಿ ಇವರ ರಾಜ್ಯಪಾಲರ ಅರ್ಹತೆಗಳನ್ನು ನಾವು ಕಾಣ್ಬೋದು. ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ದಿವಾಳಿಕೋರರಾಗಿರಬಾರದು ರಾಜ್ಯಪಾಲರಾಗಬೇಕಂದ್ರೆ. ಅವರ ಅಧಿಕಾರಗಳು ಯಾವುವು? ರಾಜ್ಯಪಾಲರಾಗಿ ನಮ್ಮ ರಾಜ್ಯ ಸಲುವಾಗಿ ಯಾವ ಅಧಿಕಾರಗಳನ್ನು ಕೈಗೊಳ್ತಾರಪ್ಪ ಅಂದರೆ ರಾಜ್ಯ ಶಾಸಕಾಂಗದ ಅಧಿವೇಶನ ಕರೆಯುವ ಮುಂದೂಡುವ ಅಧಿಕಾರ ಇವರಿಗಿರ್ತದೆ. ಹಣಕಾಸು ಮಸೂದೆಗೆ ಇವರ ಅನುಮತಿ ಬೇಕೇ ಬೇಕು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಮಸೂದೆಗಳಿಗೆ ಸಂಬಂಧಿಸಿದಂತೆ ಉಭಯ ಸದನಗಳಿಗೆ ಸಂದೇಶವನ್ನು ನೀಡುತ್ತಾರೆ. ಮಹಿಳಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಸದಸ್ಯರ ನೇಮಕ ಮಾಡುತ್ತಾರೆ. ಇದರ ಹೆಚ್ಚಿನ ಮಾಹಿತಿಗಾಗಿ 7ನೇ ತರಗತಿ ಭಾಗ 2 ಸಮಾಜ ವಿಜ್ಞಾನದಲ್ಲಿ ನೋಡಬಹುದು. 76ನೇ ಪ್ರಶ್ನೆ, ಅಸ್ಪೃಶ್ಯತಾ ನಿವಾರಣಾ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಸ್ಪೃಶ್ಯತೆ ಎಂಬುದು ಭಾರತದ ಸಮಸ್ಯೆಯಾಗಿದ್ದು ನಿವಾರಣೆಗೆ ಹಲವು ರೀತಿಯ ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡಬಾರ್ದು ಅಂಥೇಳಿ ಈ ವಿಧಿ ಹೇಳುತ್ತದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1976 ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ. ಈ ಕಾಯ್ದೆಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಅಂಶಗಳದು ಈ ರೀತಿ ಬರೆಯುವುದು. ಆರಾಧನಾ ಸ್ಥಳಕ್ಕೆ ವ್ಯಕ್ತಿ ನಿರ್ಬಂಧ ಮಾಡಬಾರ್ದಂತ ಹೇಳ್ತಾರೆ. ಪರಿಶಿಷ್ಟ ಜಾತಿಯವರಿಗೆ ಏನು ಮಾಡಬಾರ್ದು, ಅವಮಾನಿಸಬಾರದಂತ ಹೇಳ್ತದೆ. ಯಾವುದೇ ವ್ಯಕ್ತಿಗೆ ಸೇವೆ ಒದಗಿಸಲು, ವಸ್ತು ಮಾರಾಟ ಮಾಡಲು ನಿರಾಕರಿಸಬಾರದು. ಈ ಎಲ್ಲ ಕಾಯ್ದೆಗಳನ್ನು ಅನುಸರಿಸುವ ಮೂಲಕ ಅಸ್ಪೃಶ್ಯತಾ ನಿವಾರಣೆಯನ್ನು ಮಾಡಲಾಗಿದೆ. 77ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಅದ. ಮೊದಲನೇದಾಗಿ ನಿರುದ್ಯೋಗ ಎಂದರೇನು ಒಂದೆರಡು ವಾಕ್ಯಗಳಲ್ಲಿ ಬರೆಯುವುದು. ದುಡಿಯಲು ಸಿದ್ಧವಿರುವ ವ್ಯಕ್ತಿಗೆ ಚಾಲ್ತಿಯಲ್ಲಿರುವ ಕೂಲಿ ದರದಲ್ಲಿ ಉದ್ಯೋಗ ಪಡೆಯಲಾಗದ ಸನ್ನಿವೇಶವನ್ನು ನಾವೇನಂತ ಕರಿತೀವಪ್ಪ ಅಂದರೆ ನಿರುದ್ಯೋಗ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕಾರಣಗಳು ಜನಸಂಖ್ಯೆ ಹೆಚ್ಚಳ ಆಗುತ್ತಿರುವುದು, ಕೃಷಿಯ ಮೇಲಿನ ಅವಲಂಬನೆ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅವನತಿ ಆಗ್ತಿರುವುದು, ಕಾರ್ಮಿಕರ ಚಲನಶೀಲತೆ, ಅಸಮಂಜಸ ತಂತ್ರಜ್ಞಾನ, ಇವೆಲ್ಲ ಕಾರಣಗಳಾಗ್ತವೆ. ಮತ್ತು ಪರಿಣಾಮಗಳು ಆದಾಯ ಕಡಿಮೆ ಆಗುತ್ತದೆ, ತಲಾವರಮಾನ ಕಡಿಮೆ ಆಗುತ್ತದೆ, ಬಡತನ ಹೆಚ್ಚಾಗುತ್ತದೆ, ಶಿಕ್ಷಣದಿಂದ ಜನರು ವಂಚಿತರಾಗುತ್ತಾರೆ. 78ನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಈ ಸಂಸ್ಥೆಯು 1995ರಲ್ಲಿ ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಜಿನೇವಾ ನಗರದಲ್ಲಿದೆ. ಇದರ ಗುರಿಗಳು ವ್ಯಾಪಾರ ವಾಣಿಜ್ಯಗಳನ್ನು ಬಗೆಹರಿಸುವುದು, ಅಂದರೆ ವ್ಯಾಪಾರ ವ್ಯಾಜ್ಯಗಳನ್ನು ಬಗೆಹರಿಸುವುದು ಮತ್ತು ಉದ್ಯೋಗದ ಅವಕಾಶಗಳನ್ನು ಮಾಡಿಕೊಡುವುದು, ಸದಸ್ಯ ರಾಷ್ಟ್ರಗಳಲ್ಲಿ ಶಾಂತಿ ಭದ್ರತೆಯನ್ನು ಕಾಪಾಡುವುದು, ಜನರ ಜೀವನ ಸುಧಾರಣೆ ಮಾಡುವುದು, ಉತ್ತಮ ಸರ್ಕಾರವನ್ನು ನಿರ್ಮಾಣ ಮಾಡುವುದು ಈ ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಯಾಗಿದೆ. 79ನೇ ಪ್ರಶ್ನೆ, ಭಾರತವು ಭವಿಷ್ಯದಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ಅವಲಂಬಿಸಲೇಬೇಕು ಅಂಥೇಳಿ ಅದ. ಇದನ್ನು ಸಮರ್ಥಿಸುವುದು. ಭಾರತ ಸಂಪನ್ಮೂಲ ಭರಿತ ರಾಷ್ಟ್ರ ಇರುವ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿದರೆ ಪ್ರಗತಿಯತ್ತ ಸಾಗುವುದು. ಸಂಪನ್ಮೂಲಗಳ ಕೊರತೆ ನೀಗಿಸಲು ನಾವು ಏನು ಮಾಡಬೇಕು? ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಬಳಕೆಯ ದಕ್ಷತೆಯಲ್ಲಿ ಹೆಚ್ಚಳ ಮಾಡಬೇಕು, ಸಂಪನ್ಮೂಲಗಳ ಆವಿಷ್ಕಾರವನ್ನು ಮಾಡಬೇಕು, ಬದಲಿ ವಸ್ತುಗಳ ಆವಿಷ್ಕಾರ ಮಾಡಬೇಕು,
ಕಡಿಮೆ ಸರಕುಗಳನ್ನು ಖರೀದಿಸುವುದು, ಸರಕುಗಳ ಪುನರ್ಬಳಕೆಯನ್ನು ಮಾಡುವುದು, ಅನಾವಶ್ಯಕ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಈ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ನಾವು ಕಡಿಮೆ ಬಳಸಬಹುದು. 80ನೇ ಪ್ರಶ್ನೆ, ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ಹಲವಾರು ರೀತಿಯ ಕೃಷಿ ವಿಧಾನಗಳನ್ನು ನಾವು ನೋಡ್ತೇವೆ. ಅದನ್ನು ಒಂದೊಂದಾಗಿ ವಿವರಿಸ್ತಾ ಹೋಗೋಣ. ಭಾರತದಲ್ಲಿ ಸುಮಾರು 60% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಮುಖ್ಯ ಜೀವನಾಧಾರ ವೃತ್ತಿ ಇದಾಗಿದೆ ಜನರ. ಇನ್ನು ಹಳ್ಳಿಗಳಲ್ಲಿ ಬಹಳ ಮಟ್ಟದಲ್ಲಿ ನಾವು ಕಾಣ್ಬೋದು. ಇದರ ವಿಧಗಳು ಏನಪ್ಪ ಅಂದರೆ ಒಂದು ಪಾಯಿಂಟ್ ಬರೆದು ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ವಿವರಣೆ ಗೊತ್ತಿತ್ತಪ್ಪ ಅಂದರೆ 1-2 ಲೈನಲ್ಲಿ ಬರಿಬೇಕು. ಜೀವನಾಧಾರ ಬೇಸಾಯ, ರೈತರ ಜೀವನಕ್ಕೆ ಆಧಾರವಾಗಿರುವುದೇ ಬೇಸಾಯ. ಎರಡನೇದು ನೀರಾವರಿ ಬೇಸಾಯ. ನೀರಾವರಿ ಅಂದರೆ ಕೆರೆ, ಕಾಲುವೆ, ಬಾವಿ ಈ ನೀರನ್ನು ಬಳಸಿಕೊಂಡು ಮಾಡುವ ಬೇಸಾಯವೇ ನೀರಾವರಿ ಬೇಸಾಯ. ಉದಾಹರಣೆಗೆ ಭತ್ತವನ್ನು ಬೆಳೆಯುವುದು, ಕಬ್ಬನ್ನು ಬೆಳೆಯುವುದು. ಮತ್ತು ಒಣ ಬೇಸಾಯ, ಮಳೆಯನ್ನು ಅವಲಂಬಿಸಿ ಮಾಡುವ ಬೇಸಾಯ ಇದಾಗಿದೆ. ನೆಡುತೋಪು ಬೇಸಾಯ ಅಂದರೆ ಬಹುವಾರ್ಷಿಕ ಬೆಳೆ. ಇದರಲ್ಲಿ ಏನು ಬೆಳೀತಾರಪ್ಪ ಅಂದರೆ ಕಾಫಿ, ಚಹಾವನ್ನು ಬೆಳೀತಾರೆ. ವಾಣಿಜ್ಯ ಬೇಸಾಯ ಅಂದರೆ ಹತ್ತಿ, ಸೆಣಬನ್ನು ಬೆಳೆಯುವುದು. ಮಿಶ್ರ ಬೇಸಾಯ ಅಂದರೆ ಬೇಸಾಯದ ಜೊತೆಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಂಥ ಉದ್ಯೋಗಗಳನ್ನು ಮಾಡುವುದು ಮಿಶ್ರ ಬೇಸಾಯ ಅಂತೇಳಿ ಕರಿತೇವೆ. ಇಲ್ಲಿಗೆ 2022 GPT ಪರೀಕ್ಷೆ ನಡೆದಂಥ ವಿವರಣಾತ್ಮಕ ಉತ್ತರಗಳನ್ನು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಯ ಉತ್ತರಗಳನ್ನು ನೋಡಿದೆವು. ಈ ಎಲ್ಲ ಪ್ರಶ್ನೆಯ ಉತ್ತರಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.